ನಿಮ್ ತಾಯಿ ಗೋಳಾಡ್ತವ್ರಲ್ಲ ಅನ್ಬಿಟ್ಟು ನಾನ್ ನಿಂಗ್ ಆಶ್ರಯ ಕೊಟ್ರೆ ನೀನು ತಿಂದು ಮನೆಗೆ ಉಚ್ಚೆ ಉಯ್ಯ ಕೆಲ್ಸ ಮಾಡ್ತೀಯಲ್ಲ ನಿಂಗ್ ಒಳ್ಳೇದಾಗತ್ತೆ. ಕೆಲ್ಸಾನು ಮಾಡಕ್ ಆಗ್ತಲ್ಲ ಕೆಲ್ಸ ಯಾಕೆ ಮಾಡಕ್ ಆಗ್ತಿಲ್ಲ? ನೀನ್ ಈ ತರ ಫ್ರಾಡ್ ಕೆಲಸ ಮಾಡ್ಕೊಂಡೋದ್ರೆ ಯಾರ್ ನಿನಗ್ ಕೆಲ್ಸ ಕೊಡ್ತಾರೆ? ನಾನ್ ಮುಲಾಜಿಲ್ದೆ ಕಂಪ್ಲೇಂಟ್ ಮಾಡ್ತೀನಿ. ನನ್ ಸಂಸ್ಥೆಗೆ ಕೆಟ್ಟ ಹೆಸರು ತರೋನ್ ಯಾವ ಬೋಳಿ ಮಗನು ಬಿಡಲ್ಲ ನಾನು. ಜಯರಾಜಣ್ಣನ ಆಶ್ರಮದಲ್ಲೂ ಇದ್ದೆ, ಅವ್ರಿಗೂ ಕೆಟ್ಟ ಹೆಸರು ತಂದೆ. ಟಿ ಶರ್ಟ್ ಗಳು ಹಾಕೊಳ್ಳೋದು, ಹೊರಗಡೆ ಹೋಗೋದು, ಜನಸ್ನೇಹ ಆಶ್ರಮದಿಂದ ಕಳ್ಸವ್ರೆ ನಮ್ಮನ್ನ, ಅವ್ರ ತಮ್ಮ ನಾನು ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಳ್ಳೋದು. ಅಣ್ಣ ಒಂದ್ 10,000 ರೂಪಾಯಿ ಕಲೆಕ್ಷನ್ ಮಾಡಿದೆ ಅಷ್ಟೇ ಅಣ್ಣ. ಇನ್ನೊಂದು ನಿಮ್ ಹೆಸರು ಹೇಳ್ಕೊಂಡು 10,000 ಅಣ್ಣ ಇದೊಂದ್ಸತಿ ಸೇರ್ಸ್ಕೊಂಡ್ ಅಲ್ಲಿ ಪುಟ್ಬಾತಲ್ಲ ಪುಟ್ಬಾತಲ್ಲ. ನಾನೀಗ ನಿಜಾಲೇ ಹೇಳ್ತಿದೀನಿ, ನಾನ್ ಮನುಷ್ಯನಾಗಿ ಹೇಳ್ತಾ ಇದೀನಿ. ಮೊನ್ನೆ ಹೋಗಿದ್ಯಾ ಆಶ್ರಮದ ಹೆಸರು ಹೇಳ್ಕೊಂಡು ಕಲೆಕ್ಷನ್ ಮಾಡ್ತಾ ಇದೀಯ. ನಮ್ಮ ಹೆಸರಿಗೆ ಕಳಂಕ ತರ್ಬೇಕು ನೀನು? ಜಯರಾಜಣ್ಣವ್ರು ನಿಮ್ಗೆ ಪಾಪ ಅನ್ಬಿಟ್ಟು ನಿನ್ಗೆ ಆಶ್ರಯ ಕೊಟ್ಟು ಇರೋದಕ್ ವ್ಯವಸ್ಥೆ ಮಾಡ್ಕೊಟ್ಟು ಎಲ್ಲಾ ಮಾಡ್ಕೊಟ್ರು. ಕೊನೆದಾಗ ನೀನ್ ಅವ್ರ ಮೇಲೆ ಗೂಬೆ ಕೂರಿಸ್ದೆ. ಕುಡ್ಕೊಂಡೋಗಿ ಚಿತ್ರಹಿಂಸೆ ಕೊಡ್ತೀಯಂತೆ. ನೀವೆಲ್ಲಾ ಮನುಷ್ಯರೇನ್ರಿ ನೀವು? ಸರ್ ಇಲ್ಲ ದೇವರೊಳಗಿಲ್ಲ ಸರ್, ನಾನಾಗ ನಾನೇ ದುರಾಂಕಾರ ನೀನು ನನ್ನ ಹೆಸರು ಹೇಳ್ಕೊಂಡು ನೀನು ರೋಡಲ್ಲಿ ಹೋಗಿ ಕಲೆಕ್ಷನ್ ಮಾಡಿದ್ರೆ ನನ್ಗೆ ಎಷ್ಟು ಜನ ಫೋನ್ ಮಾಡ್ತಾವ್ರೆ ಗೊತ್ತಾ ನನಗೆ? ಏನಕ್ಕೆ ನಾವು ಕಷ್ಟಪಟ್ಟು ಇಷ್ಟು ವರ್ಷ ಕಷ್ಟಪಟ್ಟು ಒಂದ್ ಸಂಸ್ಥೆ ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ನಿಮ್ಗೆ ಗೊತ್ತು? ನಿಮ್ಗೆ ನಾನ್ ಹೇಳ್ತಿರೋದು, ನಾನು ಭಿಕ್ಷುಕನೇ, ಭಿಕ್ಷೆ ಬಿಡೋದು 4 ಜನಕ್ಕೋಸ್ಕರ. ಅರ್ಥ ಆಯ್ತು? ಇವನು ದುರುಪಯೋಗ ಪಡಿಸ್ಕೋಬಾರದು ಅದನ್ನ. ಟಿ ಶರ್ಟ್ ಹಾಕೊಳ್ಳೋದು, ಹೋಗೋದು, ಜನಸ್ನೇಹ ಆಶ್ರಮದಿಂದ 5,000 ಕೇಳೋನೆ ಮೊನ್ನೆ ಒಬ್ರ ಹತ್ರ. ಕುತ್ಕೊಂಡ್ಬಿಡ್ತಾನ, 20 ರೂಪಾಯಿ ಕೊಟ್ರೆ ಬೇಡ ಅಂತಾನಂತೆ. ಒಂದೊಂದ್ ಏನ್ ಅನ್ಸ್ಬಿಡುತ್ತೆ ಗೊತ್ತಮ್ಮ, ತಪ್ಪಾಗಿ ತಿಳ್ಕೊಬೇಡ. ನಿನ್ ತಮ್ಮ ಗೊತ್ತಿದ್ದಾನೆ, ಆ ದೇವ್ರು ಕೊಡೋ ಶಿಕ್ಷೆ ಎಲ್ಲ ಒಂದೊಂದ್ಸತಿ ಕರೆಕ್ಟ್ ಅನ್ಸ್ಬಿಡುತ್ತೆ. ಕರೆಕ್ಟ್, ಇಂಥವ್ರಿಗೆ ಹಿಂಗೆ ಮಡಗಿರ್ತಾನೆ. ನಾನ್ ಮುಲಾಜಿಲ್ದೆ ಕಂಪ್ಲೇಂಟ್ ಮಾಡ್ತೀನಿ. ನನ್ ಸಂಸ್ಥೆಗೆ ಕೆಟ್ಟ ಹೆಸರು ತರೋನ್ ಯಾವ ಬೋಳಿ ಮಗನು ಬಿಡಲ್ಲ ನಾನು. ಹಲೋ, ಎಲ್ಲಿದ್ಯಪ್ಪ ಮಣಿ? ಯಾರು ಹೇಳಿ ಸರ್? ಯೋಗೇಶ್ ಅಂತ, ಜನಸ್ನೇಹ ಆಶ್ರಮದಿಂದ. ಸರ್ ಇಲ್ಲಿ ದೇವನಹಳ್ಳಿ ಸರ್. ಎಲ್ಲಿ? ದೇವನಹಳ್ಳಿ. ಏನಂತ ಹೋದೆ ಆಶ್ರಮದಿಂದ ನೀನು? ಸರ್ ಅದೇ ನಾನು ಈ ತರ ಹಿಂಗ್ ಹೋದೆ ಸರ್. ಇನ್ನೊಂದು ಏನೋ ಕಾಲಿಲ್ಲ ಪಾಪ. ನಿಮ್ಮಮ್ಮ ಅಷ್ಟ್ ಗೋಳಾಡಿದ್ರು, ನನ್ ಮಗನ ಸತ್ತೋಗ್ಬಿಡ್ತಾನ ರೋಡಲ್ಲಿ, ದಯವಿಟ್ಟು ಆಶ್ರಯ ಕೊಡಿ ಅಂತ ಕೇಳಿದ್ರು. ಅಲ್ವ ಸರ್? ಹೌದು ಸರ್. ಇನ್ನೊಂದು ಸರ್ ನಾನು ನಿಮ್ಮ ಆಶ್ರಮಕ್ಕೆ ಬಂದು ಸೇರ್ಕೊಂಡ್ಬಿಡ್ತೀನಿ. ನನ್ನ ಮಾತು ಕೇಳೋ ಇಲ್ಲಿ ಮಣಿ, ನಿಮಿಷ. ನಿಮ್ ತಾಯಿ ಇನ್ನೊಬ್ರ ಮನೆ ಬಟ್ಲು ತಿಕ್ಕಿ ನೀನ್ ಸಾಕ್ತಾರೆ, 2 ಕಾಲಿಲ್ಲ ಅನ್ನೋ ಕಾರಣಕ್ಕೆ ನಿನಗೆ ಆಶ್ರಯ ಕೊಟ್ರಿ, ಹೌದಾ? ಹೌದು ಸರ್. ಜಯರಾಜಣ್ಣನ ಆಶ್ರಮದಲ್ಲೂ ಇದ್ದೆ, ಅವ್ರಿಗೂ ಕೆಟ್ಟ ಹೆಸರು ತಂದೆ. ಈಗ ಜನಸ್ನೇಹ ಆಶ್ರಮದ 2 ಸತಿ ಬಂದೆ, ನಿಮ್ ತಾಯಿ ಗೋಳಾಟ ನೋಡಕ್ಕಾಗದೆ ಸೇರ್ಸ್ಕೊಂಡೆ ನಾನು. ಏನೋ ಪಾಪ ಬದುಕ್ತೀನಿ ಅಂದಿದ್ದಕ್ಕೆ ನಿನ್ಗೆ ಹೋಗೋ ಎಲ್ಲವ್ರ ಕಡೆ ಚೆನ್ನಾಗಿರೋ ಅಂತ ಹೇಳ್ಬಿಟ್ಟು ಬಸ್ಗೂ ಕಾಸು ಕೊಟ್ಟಿ ಕಳ್ಸಿದ್ರೆ, ನೀನು ಆಶ್ರಮದ ಟಿ ಶರ್ಟ್ ಹಾಕೊಂಡು ಜನಸ್ನೇಹ ಆಶ್ರಮದಿಂದ ಬಂದಿದೀವಿ ಅಂತ ಕಲೆಕ್ಷನ್ ಮಾಡ್ತಾ ಇದೆಯಲ್ಲ, ನಿನ್ಗೆ ಹೊಟ್ಟೆಗೆ ಅನ್ನ ತಿಂತೀಯ ಏನ್ ತಿಂತೀಯ ನೀನು? ಸರ್ ಏನ್ ಮಾಡತ್ ಸರ್, ನನಗೆ 3 ಹೊತ್ತು ಊಟಕ್ಕೂ ತೊಂದ್ರೆ ಆಗ್ಬಿಟ್ಟೈತೆ ಸರ್. 3 ಹೊತ್ತು ಊಟಕ್ಕೂ ತೊಂದ್ರೆ ಆದ್ರೆ ನೀನೇನು ಗಂಡ್ಸಲ್ವೇನೆಯ? ನೀನು ದುಡ್ಕೊಂಡ್ ತಿನ್ಬೇಕು. ಸರ್ ಎಲ್ಲಿ 3 ದಿವಸ ಕೆಲ್ಸ ಕೊಟ್ರೆ 3 ದಿವಸ ಕೆಲ್ಸ ಕೊಡಲ್ಲ ನೀನು ಅಲ್ಲ ಕಣ, ಅನ್ನ ಇರೋ ಜಾಗದಲ್ಲೇ ನೀನ್ ಇಲ್ಲ. ಅನ್ನ ಇರೋ ಜಾಗನೇ ನೀನು ದೂಷಿಸ್ಬಿಟ್ಟು ಅನ್ನ ಇರೋ ಜಾಗನೇ ಬಿಟ್ಬಿಟ್ಟು ಹೋದವ್ ನೀನು. ಅದು ನೀನ್ ಮಕ ನೋಡ್ಕೊಟ್ಟಿಲ್ಲ. ನಾನು ಇಲ್ಲಿ ಆಶ್ರಯ, ನಿನ್ಗೇನೋ ಕಾಲಿಲ್ವಲ್ಲ ಅನ್ಬಿಟ್ಟು, ನಿಮ್ ತಾಯಿ ಗೋಳಾಡ್ತವ್ರಲ್ಲ ಅನ್ಬಿಟ್ಟು ನಾನ್ ನಿಂಗ್ ಆಶ್ರಯ ಕೊಟ್ರೆ ನೀನು ತಿಂದು ಮನೆಗೆ ಉಚ್ಚೆ ಉಯ್ಯ ಕೆಲ್ಸ ಮಾಡ್ತೀಯಲ್ಲ, ನಿಂಗ್ ಒಳ್ಳೇದಾಗತ್ತೆ. ದೇವ್ರು ನಿನ್ಗೆ ಅದಕ್ಕೆ ಅನ್ಸುತ್ತೆ ಕಾಲ್ ಹಂಗ್ ಇಟ್ಟಿರೋದು. ಸರ್ ಇಲ್ಲ ಸರ್, ಏನೋ ನಿಮ್ಮ ಆಶ್ರಮಕ್ಕೆ ಸೇರ್ಸ್ಕೊಂಬಿಡಿ ಸರ್. ಅಲ್ಲ ಏನಕ್ಕೆ ಸೇರ್ಸ್ಕೋಬೇಕು ನಿನ್ನ ಹೇಳಪ್ಪ? ಏನಕ್ಕೆ ಸೇರ್ಸ್ಕೋಬೇಕು? ಏನೋ ಸಾಯೋ ಗಂಟ ಇನ್ನೊಂದು ಅಲ್ಲಿ ಸೇವೆ ಅಲ್ಲ ಕಣಯ್ಯ, ಒಂದ್ ಮಾತ್ ಕೇಳಿಸ್ಕೊ ಇಲ್ಲಿ. ಏನೋ ಬಿಡಪ್ಪ, ವಯಸ್ಸಾಗ್ಬಿಟ್ಟೈತೆ, 100 ವರ್ಷ ಆಗೈತೆ, 70 ವರ್ಷ ಆಗೈತೆ, ದುಡ್ಕಂತಿನ ಶಕ್ತಿನೂ ಇಲ್ಲ ಅಂತ ಅಂದವ್ರಿಗೆ ನಾವ್ ಆಶ್ರಯ ಕೊಡ್ಬೋದು. ನಿನ್ನಂತವನ್ಗೆ ಆಶ್ರಯ ಕೊಟ್ರೆ ನಮ್ಗೆ ಒಳ್ಳೇದಾಗ್ತದ? ಹೇಳು, ನೀನೇ ಹೇಳು. ಮೊನ್ನೆ ಹೋಗಿದ್ಯಾ ಆಶ್ರಮದ ಹೆಸರು ಹೇಳ್ಕೊಂಡು ಕಲೆಕ್ಷನ್ ಮಾಡ್ತಾ ಇದೀಯ. ನಮ್ಮ ಹೆಸರಿಗೆ ಯಾಕೆ ಕಳಂಕ ತರ್ಬೇಕು ನೀನು? ಸರ್ ಏನ್ ಮಾಡತ್ ಸರ್, ಊಟಕ್ ಬೇಕಲ್ಲ ಸರ್. ನಂದು ಊಟಕ್ ಬೇಕು ಅಂದ್ರೆ ದುಡ್ಡು ತಿನ್ಬೇಕು ಕಣಪ್ಪ, ದುಡ್ಡು ತಿನ್ಬೇಕು. ಕೂಲಿ ಕೆಲಸ ಮಾಡ್ಬೋದು, ಗಾರೆ ಕೆಲಸ ಕೂಡ ಮಾಡ್ಬೋದು. ನಿನಗೆ ಕೆಲಸ ಮಾಡಕ್ ಆಗದೆ ಇರೋ ಅಷ್ಟೇ ಏನು ಕಷ್ಟ ಇಲ್ಲ ನಿನಗೆ. ಕೆಲಸ ಮಾಡಕ್ ಆಗದೆ ಇರೋ ಕಷ್ಟ ಇದೆಯಾ ನಿನಗೆ? ಇದು ಬಲಗೈ ಬಂದ್ಬಿಟ್ಟು ಸ್ವಾಧೀನ ಇಲ್ಲ ಸರ್. ನಂದು ಸ್ಲೋ ಕೊಡ್ದಂಗ ನೀನ್ ಈ ತರ ಫ್ರಾಡ್ ಮಾಡ್ಕೊಂಡು ಹೋದ್ರೆ ನಿಂಗೆ ಹೆಂಗೋ ದೇವ್ರು ನಿಂಗೆ ಅಸ್ತು ಅಂತಾರೆ. ಹೇಳು, ನೀನ್ ಹೇಳು. ಈಗ ಜಯರಾಜಣ್ಣವ್ರು ನಿಮ್ಗೆ ಪಾಪ ಅನ್ಬಿಟ್ಟು ನಿನ್ಗೆ ಆಶ್ರಯ ಕೊಟ್ಟು ಇರೋದಕ್ ವ್ಯವಸ್ಥೆ ಮಾಡ್ಕೊಟ್ಟು ಎಲ್ಲಾ ಮಾಡ್ಕೊಟ್ರು. ಕೊನೆದಾಗ ನೀನ್ ಅವ್ರ ಮೇಲೆ ಗೂಬೆ ಕೂರಿಸ್ದೆ. ಜನಸ್ನೇಹ ಆಶ್ರಮಕ್ ಬಂದೆ, ಅಯ್ಯೋ ಪಾಪ ಅಂದೆ. ನಾನ್ ನಿನ್ ಮಕ ನೋಡಿಲ್ಲ, ನಿಮ್ ತಾಯಿ ಗೋಳಾಟ ನೋಡಕ್ ಆಗಲ್ಲ. ಕುಡ್ಕೊಂಡೋಗಿ ಚಿತ್ರಹಿಂಸೆ ಕೊಡ್ತೀಯಂತೆ. ನೀವೆಲ್ಲಾ ಮನುಷ್ಯರೇನ್ರಿ ನೀವು? ಹೊಟ್ಟೆಗೆ ಅನ್ನ ತಿಂತೀರಾ ಏನ್ ತಿಂತೀರಾ ನೀನು? ಅದೇ ನಾನ್ ಕೇಳ್ತಾ ಇರೋದು. ನೀನ್ ಈ ತರ ಮನೆಯಾಳ ಕೆಲ್ಸ ಮಾಡಿದ್ರೆ ಯಾರು ನಿನ್ಗೆ ಆಶ್ರಯ ಕೊಡ್ತಾರೆ? ತಿಂದ ಮನೆಗೆ ಎರಡು ಬಗೆಯ ಕೆಲ್ಸ ತಾನೇ ಇದು. ಇಂತ ಕೆಲ್ಸ ಮಾಡಿದ್ರೆ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನ? ಸರ್ ಅಲ್ಲ ಸರ್, ಎಲ್ಲಾದ್ರೂ ಹೋಟ್ಲ ಹತ್ರ ಹೋಗ್ಬಿಟ್ಟು ಹಣ ಊಟ ಕೊಡಿ ಅಂತ ಹೇಳಿದ್ರೆ ನನ್ ದುಡ್ಡು ಕೊಡು ಅಂತ ಕೇಳ್ತಾರೆ. ನನ್ನ ಹತ್ರ ಏನಿಲ್ಲ ಸರ್. ನಾನು ಬೀದಿಗೆ ಹಾಕ್ಬಿಟ್ಟವ್ರ ಸರ್. ಇಲ್ಲಿ ಯಾರಾದ್ರೂ ನಿನ್ನನ್ನು ಓಡಿಸಿದ್ರೇನಪ್ಪ? ಸರ್ ಇಲ್ಲ ದೇವರೊಳಗಿಲ್ಲ ಸರ್, ನಾನೇ ದುರಾಂಕಾರ. ನೀನು ಎಷ್ಟು ದಿನ ಇದ್ದೆ? ಎಷ್ಟು ವರ್ಷ ಇದ್ದೆ ಇಲ್ಲಿ? ಹೌದು, ನಾನೇ ದುರಾಂಕಾರ. ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಎಷ್ಟು ವರ್ಷ ಇದ್ದೆ?
ಸರ್ ಒಂದು 6 ತಿಂಗಳಿದ್ದೆ ಸರ್. 6 ತಿಂಗಳಿದ್ದೆ. ಯಾವತ್ತರ ಉಪವಾಸ ಮನ್ಗಿದ್ಯಾ? ಸರ್ ಯಾವತ್ತೂ ಇಲ್ಲ ಸರ್. ಯಾವತ್ತರ ಹಳೆ ಬಟ್ಟೆ ಹಾಕೊಂಡಿದ್ಯಾ ಅವಾಗ್ಲಿ? ಸರ್ ಇಲ್ಲ ಸರ್, ಇಲ್ಲ ಹಳೆ ಬಟ್ಟೆ ಹಾಕೊಂಡಿದೀನಯ್ಯ? ಸರ್ ಇಲ್ಲ ಸರ್. ಎಷ್ಟು ಚೆನ್ನಾಗಿ ಯಾವತ್ತರ ನೀನ್ ನೆಲದ ಮೇಲೆ ಮಲಗಿಸಿದೀನಾ? ಸರ್ ಇಲ್ಲ ಸರ್, ಇಲ್ಲ ಸರ್. ಅವೆಲ್ಲ ಅವೆಲ್ಲ ಹೇಳಿದ್ರೆ ನಮ್ಗೆ ಪಾಪ ಸರ್. ಮತ್ ಈಗ ಮಾಡ್ತಿರೋದು ನನ್ನ ಹೆಸರು ಹೇಳ್ಬಿಟ್ಟು ನೀನು ಇಲ್ಲಿ ಕೇಳು, ನನ್ನ ಹೆಸರು ಹೇಳ್ಕೊಂಡ್ ನೀನು ರೋಡ್ ಅಲ್ಲೋ ಕಲೆಕ್ಷನ್ ಮಾಡಿದ್ರೆ ನನ್ಗೆ ಎಷ್ಟ್ ಜನ ಫೋನ್ ಮಾಡ್ತಾವ್ರೆ ಗೊತ್ತಾ? ನನಗೆ ನಿನ್ ಫೋಟೋ ನಿನ್ ವಿಡಿಯೋ ಎಲ್ಲಾ ಕಳಿಸ್ತಾವ್ರೆ ನನ್ಗೆ. ಏನಕ್ಕೆ? ನಾವು ಕಷ್ಟಪಟ್ಟು ಇಷ್ಟು ವರ್ಷ ಕಷ್ಟಪಟ್ಟು ಒಂದ್ ಸಂಸ್ಥೆ ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ನಿಮ್ಗೆ ಗೊತ್ತು. ನಿಮ್ಗೆ ಸರ್ ಊಟಕ್ಕೂ ಇಲ್ಲ ಸರ್, ಅದಕ್ಕೋಸ್ಕರ ಇನ್ನೊಂದು ಏನ್ ಮಾಡದ್ ಸರ್, ನಂದು ವಿಧಿ ಇಲ್ಲ. ವಿಧಿ ಇಲ್ಲ ಅಂದ್ರೆ ನಿನ್ ಕೆಲ್ಸ ಕೇಳು, ಕೆಲ್ಸ ಕೊಡ್ಸಣ. ನಿನ್ ಕೆಲ್ಸ ಕೊಡ್ಸಿದ್ರು 3 ದಿನ ಇರಲ್ಲ ನೀನು. ನಿನ್ ಎಂತ ಇದು ಬುದ್ಧಿ ಅಂದ್ರೆ ನಿನ್ಗೆ, ನಿನ್ ನಿಜವಾಗ್ಲೂ ಹೇಳ್ತೀನಿ ಕೇಳು ಮಣಿ, ನಿನಗ್ ತುಂಬಾ ಗೌರವ ಕೊಡ್ತಾ ಇದೀನಿ. ಕಾರಣ ಏನ್ ಗೊತ್ತಾ? ನೋಡು, ಯಾರನ್ನು ಬೈಯೋ ಅಧಿಕಾರ ನಮ್ಗಿಲ್ಲ, ಆದ್ರೆ ತಪ್ಪು ಮಾಡೋ ತಿದ್ದೋ ಅಧಿಕಾರ ಖಂಡಿತ ನಮ್ಗ್ ದೇವ್ರು ಕೊಟ್ಟವನೆ. ಸರ್ ಇಲ್ಲ ಸರ್, ನಂದು ಏನೋ ಇದೊಂದ್ಸತಿ ಸೇರ್ಸ್ಕೊಂಬಿಡಿ ಸರ್. ನಾನು ಎಲ್ಲೋ ಈ ತರ, ಯಾಕಂದ್ರೆ ನಮ್ಮ ಮನೇಲೂ ಜಾಗ ಇಲ್ಲ ಸರ್. ನಂದು ಅಲ್ಲೆಲ್ಲೋ ಹೋಗ್ತೀನಿ, ಕೆಲಸ ಮಾಡ್ತೀನಿ, 1-2 ದಿವಸ ಕೆಲಸ. ಮಣಿ ಹೇಳಿ ಸರ್. ನೀನು ನಿಮ್ಮ ಅಪ್ಪ ಅಮ್ಮಂಗೆ ಇಟ್ಟಾಕಕ್ ಆಗ್ತಾ ಇಲ್ಲ ನಿನ್ ಕೈಲಿ. ನೀನ್ ಚೆನ್ನಾಗಿದ್ದು ಅರ್ಥ ಆಯ್ತಾ? ಏನಂದ್ರೆ ಕೈ ಬೇರೆ ಇನ್ನೊಂದು ಸ್ವಾಧೀನ ಇಲ್ಲ ಸರ್. ನಾನು ಏನ್ ಮಾಡೋದು ಅಂತ ನನ್ಗೆ ಕೆಲ್ಸಾನು ಮಾಡಕ್ ಆಗ್ತಾ ಇಲ್ಲ ಸರ್. ಕೆಲ್ಸ ಯಾಕೆ ಮಾಡಕ್ ಆಗ್ತಿಲ್ಲ? ನೀನ್ ಈ ತರ ಫ್ರಾಡ್ ಕೆಲ್ಸ ಮಾಡ್ಕೊಂಡೋದ್ರೆ ಯಾರ್ ನಿನಗ್ ಕೆಲ್ಸ ಕೊಡ್ತಾರೆ? ಯಾರ್ ನಿನ್ಗೆ ಒಂದಿನ ಇಕ್ಕಂತಾರೆ? ನೀನು 2 ಸತಿ ನೀನು ಆಶ್ರಮದಿಂದ ಕಳ್ಸಿದೀನಿ, ಆದ್ರೂ ನಿಮ್ ತಾಯಿ ಗೋಳಾಟ ನೋಡಕ್ ಆಗದೆ ನಿನ್ಗೆ ಆಶ್ರಯ ಕೊಟ್ಟಿದೀನಿ ನಾನು. ಏನೋ ಪಾಪ ಆ ಯಮ್ಮ ಗೋಳಾಡ್ತದಲ್ಲ, ಆ ಯಮ್ಮಂಗ್ ಕುಡ್ಕೊಂಡೋಗಿ ಹಿಂಸೆ ಕೊಡ್ತೀರಿ. ನಮ್ ತಂಗಿ ಮಾತಾಡ್ತಾರೆ, ಕೊಡಿ ಹೇಳಮ್ಮ. ಅಣ್ಣ ಇದೊಂದ್ಸತಿ ಸೇರ್ಸ್ಕೊಣ, ಇಲ್ಲಿ ಪುಟ್ಬಾತಲ್ಲ ಅವನವನು. ಪುಟ್ಬಾತಲ್ಲ, ನಾನು ನಿಜಾಲೇ ಹೇಳ್ತಿದೀನಿ, ನಾನ್ ಮನುಷ್ಯನಾಗಿ ಹೇಳ್ತಾ ಇದೀನಿ. ಇವ್ನ್ಗೆಲ್ಲ ಒಳ್ಳೇದಾಗಲ್ಲ, ದೇವ್ರನ್ನ ಹೇಳ್ತೀನಿ ಕೇಳ್ರಿ. ತಿಂದು ಮನೆಗೆ 2 ಬಗೆಯ ಕೆಲ್ಸ ಮಾಡಬಾರ್ದು ಯಾವತ್ತು. ಯಾಕೆ ಏನಂದ? ತಿಂತೀನಿ ಇವನು ವಾರದಿಂದ ಕಲೆಕ್ಷನ್ ಮಾಡ್ತಾವ್ನೆ ರೋಡಲ್ಲಿ ಹೋಗಿ. ರೋಡಲ್ಲಿ ಭಿಕ್ಷೆ ಬೇಡ್ತಾವ್ನ? ಭಿಕ್ಷೆ ಬೇಡ್ಲಿ ಪರವಾಗಿಲ್ಲ, ಭಿಕ್ಷೆ ಬೇಡಿದ್ರೆ ಅದೊಂದ್ ಲೆಕ್ಕಾಚಾರ. ನನ್ನ ಹೆಸರು ಹೇಳ್ಕೊಂಡು ಹೇಗ್ ಬಿಡ್ಬೇಕು? ಟಿ ಶರ್ಟ್ ಗಳು ಹಾಕೊಳ್ಳೋದು, ಹೊರಗಡೆ ಹೋಗೋದು, ಜನಸ್ನೇಹ ಆಶ್ರಮದಿಂದ ಕಳ್ಸವ್ರೆ ನಮ್ಮನ್ನ, ಅವ್ರ ತಮ್ಮ ನಾನು ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಳ್ಳೋದು. ಏನ್ ನಮ್ಗೆ ಈ ತರ ಕೆಟ್ಟ ಹೆಸರು ತರೋದಕ್ಕ ಇರೋದು ಇವ್ರು? ಅಯ್ಯೋ ಪಾಪ ಅಂತ ನಾವ್ ಆಶ್ರಯ ಕೊಟ್ರೆ ಇಂತ ಕೆಲ್ಸನ ಮಾಡೋದು? ಭಿಕ್ಷಾ ಬೇಡ್ತಾವ್ನ? ನನಗ್ ಗೊತ್ತಿಲ್ಲ ಅಣ್ಣ ನಿಜವಾಗ್ಲೂನು. ಎಷ್ಟ್ ಜನ ಫೋನ್ ಮಾಡ್ತಾರೆ, ವಿಡಿಯೋ ಮೆಸೇಜ್ ಎಲ್ಲಾ ಕಳ್ಸವ್ರೆ. ಫೋನ್ ಪೇ ನಂಬರ್ ಬೇರೆ ಕೊಟ್ಟು ಬರ್ತಾನಂತೆ, ಈ ನಂಬರ್ ಫೋನ್ ಪೇ ಮಾಡಿ ಅಂತ. ಏನ್ ದುಡ್ನ? ಲೋಪರ್ ಬತ್ತೀನಿ ತಡಿ. ಇಂತ ಕೆಲ್ಸ ಎಲ್ಲ ಮಾಡ್ತಾರೆ ನಮ್ಮ. ನಿಮ್ಮ ಅಮ್ಮನ್ ಮಕ ನೋಡಿ, 2 ನೋಡಿ ನೆಲಮಂಗಲ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಇಬ್ರು ಕೂತಿದ್ರಿ, ನೆನ್ಪಿದ್ಯಾ? ನೋಡ್ಕೊಳಕಾಲ ಕಾಲಿಲ್ಲ ಅಣ್ಣ, ದಯವಿಟ್ಟು ಆಶ್ರಯ ಕೊಡಿ ಅಂದ್ರಿ. ಏನೋ ಒಂದ್ ಮಾನವೀಯತೆ ದೃಷ್ಟಿಯಿಂದ ರೋಡಲ್ಲಿ ಸಾಯೋದ್ ಬೇಡ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ ಯಾವತರ ಬೇಡ, ಯಾವತರ ಒಂದಿನ ಉಪವಾಸ ಮಲಗಿಸಿದೀವ ಕೇಳ್ರಿ ಅವ್ನಿಗೆ. ಇಲ್ಲ ಅಣ್ಣ, ನಾವೇ ಹೇಳ್ತೀವಲ್ಲ, ಚೆನ್ನಾಗಿ ನೋಡ್ಕೊಂಡಿದ್ದೀರ. ಇನ್ನೇನ್ ಮಾಡ್ಬೇಕು? ಇನ್ ಮಸಾಜ್ ಮಾಡಕ್ ಯಾರನ್ನ ಬಿಡ್ಬೇಕಷ್ಟೇ ಅವನಿಗೆ. ದೇವರ್ಸಿ ನನ್ ಮಗ ಭಿಕ್ಷಾ ಬೇಡ್ತಾ ಇರೋದ್ ನನಗ್ ಗೊತ್ತಿಲ್ಲ ಅಣ್ಣ. ಇವನು ಭಿಕ್ಷೆ ಬೇಡದ್ರೆ ಒಂದ್ ಲೆಕ್ಕಾಚಾರಮ್ಮ. ಭಿಕ್ಷುಕರು ನಿಯತ್ತಿಂದ ಭಿಕ್ಷೆ ಬೇಡ್ತಾರೆ, ಇದು ಭಿಕ್ಷೆ ಅಲ್ಲ. ಇದು ನಾನ್ ಹೇಳ್ತಿರೋದು, ಯಾವ ಸಂಸ್ಥೆ ಹೆಸರು ಹೇಳ್ಕೊಂಡು ಸುಳ್ಳು ಹೇಳ್ಬಾರ್ದು. ಅದೇ ಹೌದು. ಈಗ ಜಯರಾಜಣ್ಣ ಅಷ್ಟ್ ಚೆನ್ನಾಗಿ ನೋಡ್ಕೊಂಡ್ರ ಅವ್ನ, ಅವ್ರಿಗೂನು ಗೂಬೆ ಕೂರಿಸ್ತಾನೆ ಇವ್ನು ಹೋಗಿ. ಅವ್ರ ಮಂಜುಳಾ ಅಕ್ಕನ್ ಬಗ್ಗೆ ಮಾತಾಡ್ತಾನೆ ಕೆಟ್ಟದಾಗಿ. ತಿಂದಿರೋ ಅನ್ನೋದ್ ಮೇಲೆ ಜ್ಞಾನ ಇರ್ಬೇಕು ಮನುಷ್ಯನಿಗೆ, ಅರ್ಥ ಆಯ್ತಾ? ಒಂದ್ ತುತ್ತಾಗ್ಲೇಮ್ಮ. ಅದೇ ಮಾತಂದೆ, ನಿಜವಾಗ್ಲೂ ನಾವ್ ಬಂಧುನು ನೋಡ್ಕೊಂಡಿಲ್ಲ, ಬಳಗನು ನೋಡ್ಕೊಂಡಿಲ್ಲ. ನೋಡ್ಕೊಂಡ್ರ ಅವ್ರು, ಅವ್ರ ಮೇಲೆ ನಾವ್ ಅನ್ಬಾರ್ದು. ಅಲ್ಲೇ ಇರ್ಲಿ ಇಲ್ಲೇ ಇರ್ಲಿ, ಅವ್ರು ಚೆನ್ನಾಗ್ ನೋಡ್ಕೊಂಡಿದ್ರಣ್ಣ, ಅಲ್ಲೂ ಇದ್ದ ಅವನು. ಮತ್ತೆ ಅವ್ರ ಹೆಂಡತಿ ಬಗ್ಗೆ ಮಾತಾಡ್ತಾನೆ ಇವನು. ಹೊಟ್ಟೆಗೆ ಅನ್ನ ತಿಂತಾನೆ, ಏನ್ ತಿಂತಾನೆ? ಏಳ್ಗಿಲ್ ತಿಂತಾನೇನು? ನಮ್ ತಾಯಿ ತರನೇ ತಾನೆ ಅವ್ರುನು. ಹೌದೌದು. ಎಷ್ಟ್ ಜನಕ್ಕೆ ಅನ್ನ ಹಾಕ್ತಾರ ಅವ್ರು? ಅನ್ನ ಹಾಕಿದ ಮನೆಗೆ ಯಾವತ್ತಂಗ್ ಮಾತಾಡ್ಬಾರ್ದು ಕಣಮ್ಮ. ಅಲ್ಲೂ ಇದು ಬಂದ್ ಇಲ್ಲೂ ಇದ್. ಈಗ ನನ್ನ ಹೆಸರುಗೂ ನೀವು ಅಲ್ಲಿ ಹೋಗ್ಬಿಟ್ಟು ಎಲ್ಲಾರ ಹತ್ರ ಈಸ್ಕೊಳ್ಳೋದು. ನನಗೆಲ್ಲ ಫೋನ್ ಮಾಡ್ತಾವ್ರೆ, ಸರ್ ನಿಮ್ ಹೆಸರು ಹೇಳ್ಕೊಂಡ್ ಬರ್ತಾವ್ರೆ, ಯಾರ್ ಸರ್ ಅವ್ರು ಅಂತ. ನೋಡಮ್ಮ, ಒಳ್ಳೆ ತಂದಲ್ಲಿ ಹೇಳ್ತೀನಿ, ಒಳ್ಳೆತನಕ್ಕೆ ಬೆಲೆ ಕೊಡ್ರಿ. ನಾನ್ ಹೇಳ್ತಿರೋದು, ನಾನು ಭಿಕ್ಷುಕನೇ. ಭಿಕ್ಷೆ ಬಿಡೋದು 4 ಜನಕ್ಕೋಸ್ಕರ, ಅರ್ಥ ಆಯ್ತು? ಇವನು ದುರುಪಯೋಗ ಪಡಿಸ್ಕೋಬಾರದು ಅದನ್ನ. ಅಯ್ಯೋ ಈ ಕಾಲ್ ಕಟ್ಟಿದವನ ಏನ್ ದುಡ್ಕೊಂಡು ಸಾಯ್ತಾ ಇಲ್ಲ, ಈ ಕೆಲ್ಸ ಮಾಡ್ತಾವ್ ನೀನು. ನನ್ಗೆ ಇವಾಗೆ ಗೊತ್ತ. ನನ್ಗೂ ನೆನ್ನೆ ಯಾರೋ ಹೇಳಿದ್ರು, ಏನ್ ಡಿ-ಮಾರ್ಟ್ ಹತ್ರ ಭಿಕ್ಷೆ ಬಿಡ್ತಾವ್ನಂತೆ ಅಂತ. ನನ್ಗೂ ಗೊತ್ತಿಲ್ಲ, ಇವಾಗ ಕೇಳ್ದೆ. ಇಲ್ಲಪ್ಪ, ನನ್ಗೆ ನೀವು, ನಾನು ಅಲ್ಲೇ ಕೆಲ್ಸಕ್ ಹೋಗೋದು. ಟಿ ಶರ್ಟ್ ಹಾಕೊಳ್ಳೋದು, ಹೋಗೋದು ಜನಸ್ನೇಹ ಆಶ್ರಮದಿಂದ. 5,000 ಕೇಳೋನೆ ಮೊನ್ನೆ ಒಬ್ರತ್ರ. 5,000 ಕೇಳೋನ್ ಲೆಕ್ಕ ಹಾಕ್ರಿ. ಇನ್ ಹೆಂಗಿರ್ಬೇಕು? ನಿಮ್ಮ ಅಮ್ಮನ್ ಮುಖ ನೋಡ್ಕೊಂಡ್ ಸುಮ್ನೆ ಇದೀನಮ್ಮ. ಯಾಕೆ ಗೊತ್ತಾ? ನಿಮ್ಮ ಅಮ್ಮ ಗೋಳಾಡ್ತಾರೆ ಫೋನ್ ಮಾಡಿ. ಅಪ್ಪ ಇರೋನೊಬ್ಬ ಮಗ ಅಪ್ಪ ಹಿಂಗ್ ಮಾಡ್ತಾನೆ, ರೋಡಲ್ಲಿ ಮಲಗ್ತಾನಪ್ಪ, ದಯವಿಟ್ಟು ಆಶ್ರಯ. ನಮ್ಗ ಕರುಳು ಚುರುಕನತ್ತೆ. ನಮ್ ತಮ್ಮನೋ ಅಣ್ಣನೋ ಇದ್ದಿದ್ರಿ ಹಿಂಗ ಕಾಲ್ ಕೈ ಇಲ್ದ ಹೋಗಿದ್ರೆ ಸಾಕಾಕಿ ಹೋಗ್ತಿ ಇಲ್ದೆ ಇಲ್ಲಿ ಬಿದ್ದವ್ರ ನಮ್ಮ ಮನೇಲಿ. ನಾನ್ ನೋಡ್ಕೊಂತ ಇದೀನಿ ಊಟ ಹಾಕೊಂಡು. ಮತ್ತೆ ಇಲ್ಲ ಈ ತರ ಯಾರಮ್ಮ ಇಕ್ಕತ್ತಾರೆ? ತಡೀರಿ ಉಗಿರಿ ಹೇಳ್ತೀನಿ ಮಕ್ಕಳಿಗೆ. ಹೊಟ್ಟೆ ತಿಂತೀಯ, ಏನ್ ತಿಂತೀಯ ನೀನು? ಅಣ್ಣ ಒಂದ್ 10,000 ರೂಪಾಯಿ ಕಲೆಕ್ಷನ್ ಮಾಡಿದೆ ಅಷ್ಟೇ ಅಣ್ಣ. ಇನ್ನೊಂದು ನಿಮ್ ಹೆಸರು ಹೇಳ್ಕೊಂಡು 10,000. ನೋಡ್ದಪ್ಪ,
ಸಾಕಲ್ಲ, ಇನ್ನೇನ್ ಒಳ್ಳೆ ಸಂಪಾದನೆ ಆಯ್ತದಲ್ಲ. ಅದೇ ಡಿ ಮಾರ್ಟ್ ಹತ್ರ ಹೋದ್ರೆ ಇನ್ನೊಂದು ಅದೇ ಟಿ ಶರ್ಟ್ ಹಾಕೊಂಡ್ ಹೋದ್ರೆ ಇನ್ನೊಂದು ಆಶ್ರಮದಲ್ಲಿ ಇದೀನಿ ಅಂತ ಹೇಳಿದ್ರೆ ಇನ್ನೊಂದು 200-300 ಕೊಡ್ತಾ ಇದ್ರಣ್ಣ. ಹಾ, ಮತ್ತೆ ಇದು ತಪ್ಪ ಸರಿನಾ? ಇದು ಹಾ ತಪ್ಪ ಸರಿನಾ? ತಪ್ಪಣ್ಣ ಇನ್ನೊಂದು. ಹಾ, ಇಂತ ಕೆಲ್ಸ ಮಾಡ್ಬಿಟ್ಟು ನೀನು ಎಷ್ಟು ಧೈರ್ಯವಾಗಿ ಹೇಳ್ತೀಯ ನೋಡು, 10,000 ಕಲೆಕ್ಷನ್ ಮಾಡಿದೀನಿ ಅಂತ. ಹಾ, ಅದೇ ಅಣ್ಣ ಇನ್ ಮಾಡಲ್ಲ ಅಣ್ಣ ಇನ್ನ. ನಾನೀಗ ಹೇಳ್ತಿದೀನಿ ನೋಡು ಮಗ, ಒಳ್ಳೆ ತಂದಲ್ಲಿ ಹೇಳ್ತೀನಿ, ಎಲ್ಲಾರ ದುಡ್ಕೊಂಡ್ ತಿನ್ನು, ಅರ್ಥ ಆಯ್ತು? ಎಲ್ಲಾರ ಕೆಲ್ಸಕ್ ಸೇರ್ಕೋ. ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ಅಕ್ಕ ಪಡೋ ರೋದ್ನೆ ನೋಡಕ್ ಆಯ್ತಿಲ್ಲ. ನಿಮ್ಮಮ್ಮನು ನಿಮ್ಮ ಅಕ್ಕ ಪಡೋ ರೋದ್ನೆ ನೋಡಕ್ ಆಯ್ತಿಲ್ಲ, ಅರ್ಥ ಆಯ್ತಾ? ಹೊಟ್ಟೆಗೆ ಅನ್ನ ತಿನ್ನೋ ಕೆಲ್ಸ ಮಾಡು ನೀನ್. ಆಶ್ರಮದಲ್ಲಿ ಇದೀವಿ, ಏನಾದ್ರು ಸಹಾಯ ಮಾಡಿ ಅಂತ ಹೇಳಿದ್ರೆ ಎಲ್ಲರೂ ಕೊಡ್ತಾರಣ್ಣ ನಂದು. ಹೇಳಿದ್ರೆ ಕೊಡ್ತಾರ ಕಣಪ್ಪ, ನಾವ್ ಆತರ ಕೆಲ್ಸ ಮಾಡ್ತಿಲ್ವಲ್ಲ. ಪುಣ್ಯದ ಕೆಲ್ಸ ಮಾಡ್ತಿರೋದಕ್ಕೆ ಎಲ್ರು ಕೊಡ್ತಾರೆ. ನೋಡ್ರಿ ನೋಡ್ರಿ ಅವನು. ನಾನ್ ಮುಲಾಜಿಲ್ದೆ ಕಂಪ್ಲೇಂಟ್ ಮಾಡ್ತೀನಿ. ನನ್ ಸಂಸ್ಥೆಗೆ ಕೆಟ್ಟ ಹೆಸರು ತರೋನ್ ಯಾವ ಬೋಳಿ ಮಗನು ಬಿಡಲ್ಲ ನಾನು. ನಾನ್ ಯಾರ ಹತ್ರನು ರೋಡ್ ಹೋಗಿ ನಿಂತ್ಕೊಳ್ಳಲ್ಲ. ಜನ ಸಹಾಯ ಮಾಡ್ತಿರೋದ್ ನಾವ್ ಒಳ್ಳೆ ಕೆಲ್ಸ ಮಾಡ್ತಿದೀವಿ ಅಂತ. ಒಳ್ಳೆ ಕೆಲ್ಸಕ್ಕೆ ಜನ ಸಪೋರ್ಟ್ ಮಾಡೋದು. ನಾವ್ ರೋಡಲ್ಲಿ ನಿಂತ್ಕೊಂಡ್ರೆ ನಮಗೂ ಬೆಲೆ ಸಿಗಲ್ಲ. ನಮ್ಮ ಹೆಸರುಗಳು ಇಟ್ಕೊಂಡು ಇವ್ರು ರೋಡ್ಗಳಲ್ಲಿ ಹಿಂಗ್ ಹೋಗಿ ಅವ್ರ ಕಳ್ಸೋರೆ ಇವ್ರ ಕಳ್ ನೋಡಿ ಎಷ್ಟು ಧೈರ್ಯವಾಗಿ ಹೇಳ್ತಾನ ಅವನು. ನೋಡ್ರಿ ಅವ್ನಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಆ ಮಾತು ಅನ್ನಲ್ಲ. ನಾನ್ ಇವಾಗ ಹೇಳ್ತಾ ಇದೀನಮ್ಮ, ಒಳ್ಳೆ ತಂದಲ್ಲಿ ಇಕ್ಕಳಿ, ನಾನ್ ತುಂಬಾ ಬೆಲೆ. ಆಯಮ್ಮ ಸೇರ್ಸ್ಕೊಡ್ರಿ ಅಂತ ಆಶ್ರಮಕ್ಕೆ ಹೇಳ್ತಾವಳ. ಆಯಮ್ಮನ್ಗೆ ಅವ್ನ ಏನ್ ಮಾಡವ್ನ ಅನ್ನೋದು ಗೊತ್ತಿಲ್ಲ. ಮಾತಾಡ್ರಿ ಒಂದ್ ನಿಮಿಷ. ಹಲೋ, ಏನಮ್ಮ? ಅಯ್ಯೋ ಅಣ್ಣ, ಅವನು ಇಲ್ಲೊಂದ್ ಅಂಗಡಿ ಕೆಲ್ಸಕ್ ಹೋಗ್ತಾ ಇದ್ದ, ಅದು ಕುಡಿಯಕ್ ಸಾಲ್ತಾ ಇಲ್ಲ ಅಣ್ಣ. ಇನ್ನೇನ್ ನನ್ನನ್ ಸಾಕ್ತಾ ಇಲ್ಲ. ಭಿಕ್ಷಾ ಬೇಡ್ಕೊಂಬಂದ್ ದಿವಸಕ್ಕೆ 10 ಪಟ್ನ ಬೇಕಣ್ಣ. ನಾನು ತಪ್ಪಾಗಿ ತಿಳ್ಕೊಬೇಡ. ಕೇಳಿಸ್ತಾ ಇಲ್ಲ ಅಣ್ಣ, ಜ್ವರ. ಇಂತ ಕೆಲ್ಸ ಮಾಡ್ತಾವನಲ್ಲ ಸರಿಮಾ ನಿನ್ ಮಗ? ಹೇಳ್ರಿ. ನಿನ್ ಮಗ ಇಂತ ಕೆಲ್ಸ ಮಾಡ್ತಾವನಲ್ಲ, ಎಷ್ಟ್ ಸತಿ ಬೇಡ್ಕಂಡೆ ನೀನ್ ಬಂದು ಪಾಪ? ನಿನ್ ಮಗ ಇಂತ ಕೆಲ್ಸ ಮಾಡ್ತಾವನಲ್ಲ, ಸರಿನಾ? ಸರಿನೇನಮ್ಮ? ಅಣ್ಣ ಈ ಸತಿ ಏನಾನ ಬೇಡವ್ನೆ ಅಂದ್ರೆ ಬಂದು ಎಳ್ಕೊಂಡ್ ಹೋಗ್ಬಿಡ್ರಿ, ಅಲ್ಲೇ ಹಾಕೊಂಡ್ರಿ. ಕಂಪ್ಲೇಂಟ್ ಮಾಡ್ತೀನಮ್ಮ, ಕಂಪ್ಲೇಂಟ್ ಮಾಡ್ತೀನಿ, FIR ಹಾಕ್ಸ್ತೀನಿ ಅವ್ನ ಮೇಲೆ. ನೋಡ್ರಿ ಏನ್ ಅವ್ನು ಇಲ್ಲೂನು ಯಾಕೋ ಉಳು ಬಳು ಮಡ್ಗಂಗಿಲ್ಲ. ಫಸ್ಟ್ ಒಂದ್ಸತಿ ಸ್ಟೇಷನ್ ಇಂದ ಬಂದು ಹೊಡೆದಿದ್ರು, ಮನೆ ಹತ್ರನೇ ಬಂದು ಅವನಿಗೆ ಎಲ್ ನೋಡು ನನಗೂ ಅವಮಾನ ಮಾಡ್ತಾನೆ. ಡಿ ಮಾರ್ಟ್ ಹತ್ರ ನಾವ್ ಅಲ್ಲೇ ಕೆಲ್ಸಕ್ ಹೋಗೋದು, ಯಾರ್ ನೋಡು ಹೇಳೋದೆ. ಕುತ್ಕೊಂಡ್ಬಿಡ್ತಾನಂತ. 20 ರೂಪಾಯಿ ಕೊಟ್ರೆ ಬೇಡ ಅಂತಾನಂತೆ. 20 ರೂಪಾಯಿ ಬೇಡ? ನಮ್ ಕೆಲ್ಸ ಮಾಡ್ತಾರ ಜೊತೆಲಿ, ಅವರೇ ಹೇಳಿದ್ರು 20 ರೂಪಾಯಿ ಕೊಟ್ರೆ ಮುಟ್ಟೋದೇ ಇಲ್ವಂತೆ. ನಾನು ಅದೇನೋ ಹೈಯೆಸ್ಟ್ ಬೆಗ್ಗರೋ ಏನೋ ಅಂತಾನಂತೆ ಇಂಗ್ಲಿಷ್ ಅಲ್ಲಿ. ನಾನೇ 1 ರೂಪಾಯಿ ಕೇಳ್ತೀನಿ ಕಣಮ್ಮ ಜನಗಳ ಹತ್ರ. ಇವ್ನು 20 ರೂಪಾಯಿ ಮುಟ್ಟಲ್ವಾ? ಮುಟ್ಟಲ್ಲ ಅಂತ ಅಮ್ಮ ಹೇಳಿದ್ ನನ್ಗೂನು. ನಮ್ಮ ಅಣ್ಣ ಅಂತ ಹೇಳ್ಕೊಂಡೇ ಇಲ್ಲ ನಾನು. ಯಾರಂಟಿ ಅಂದಿದ್ 20 ರೂಪಾಯಿ ಕೊಟ್ರೆ ಮುಟ್ಟೋದೇ ಇಲ್ಲ ಅವನು. ಏನಿದ್ರು 100 ರೂಪಾಯಿ 500 ರೂಪಾಯಿ ಮೇಲೇನೆ. ಅದೇನೋ ಲೇಟೆಸ್ಟ್ ಬೆಗ್ಗರೋ ಏನೋ ಅಂತಾನಂತೆ ಇಂಗ್ಲಿಷ್ ಅಲ್ಲಿ. ಲೇಟೆಸ್ಟ್ ಬೆಗ್ಗರ್ ಅಂತಾನಂತ? ಹೈಯೆಸ್ಟ್ ಬೆಗ್ಗರೋ ಲೇಟೆಸ್ಟ್ ಬೆಗ್ಗರೋ ಅಂತಾನಂತೆ. ಏನಣ್ಣ ಇವಾಗ ಕರ್ಕೊಂಡ್ಬಿಡ್ರಿ ಅಣ್ಣ, ಹೋಗ್ಲಿ ಆಶ್ರಮಕ್ಕನ. ಇಲ್ಲಿ ಕರ್ಕೊಬಮ್ಮ ಅವ್ನಿಗೆ. ಹೈಯೆಸ್ಟ್ ಬೆಗ್ಗರು ಲೇಟೆಸ್ಟ್ ಬೆಗ್ಗರ್ ಎಲ್ಲ ತೋರಿಸ್ತೀನಿ. ಕರ್ಕೊಂಬರ್ತೀರಾ? ಕರ್ಕೊಬರ್ರಿ, ಇಬ್ರು ಕರ್ಕೊಬರ್ರಿ, ಹೇಳ್ತೀನಿ. ಇಲ್ಲಿಗೆ ಇಟ್ಕೊಂಡ್ಬಿಡೋಣ, ನಿಮ್ ಕಾಲಕ್ ಬಿದ್ಬಿಡ್ತೀವಿ. ನಿಜವಾಗ್ಲಿ ಹಿಂಗ ಅವಮಾನ ಮಾಡಕ್ಕಿನ್ನ ರೋಡಲ್ಲಿ ಅಲ್ಲೇ ಇರ್ಲಿ ಇವ್ನು. ಅದೇ ಹೇಳ್ತೀನಲ್ಲ, ಅದೇ ನಾನ್ ಬಟ್ಟೆ ಬಿಚ್ಕೊಂಡ್ ಹೋಗ್ಬೇಕಾಯ್ತದೆ. ಆಮೇಲೆ ನನ್ನ ಹೆಂಡತಿ ಮಕ್ಳನ್ನ ಕರ್ಕೊಂಡು ಇಂತ ನನ್ನ ಮಕ್ಳಿಂದ ದೇವರ್ಸಿ ನನ್ ಮಗ. ನನಗೆ ಅವಮಾನ ಆಯ್ತದೆ. ಇವ್ನು 20 ರೂಪಾಯಿ ಮುಟ್ಟಲ್ಲ, 10 ರೂಪಾಯಿ ಮುಟ್ಟಲ್ಲ, ಅದ್ರಿಂದ ಎಷ್ಟು ಮುಟ್ತಾನೆ? 100 ರೂಪಾಯಿ ಮೇಲೆ. ನನ್ಗೆ ಒಂದೊಂದ್ ಏನ್ ಅನ್ಸ್ಬಿಡುತ್ತೆ ಗೊತ್ತಮ್ಮ, ತಪ್ಪಾಗಿ ತಿಳ್ಕೊಬೇಡ. ನಿನ್ ತಮ್ಮ ಹುಟ್ಟಿದಾನೆ, ಆ ದೇವ್ರು ಕೊಡೋ ಶಿಕ್ಷೆ ಎಲ್ಲ ಒಂದೊಂದ್ಸತಿ ಕರೆಕ್ಟ್ ಅನ್ಸ್ಬಿಡುತ್ತೆ. ಕರೆಕ್ಟ್. ಇಂಥವ್ರಿಗೆ ಹಿಂಗೆ ಮಡಗಿರ್ತಾನೆ. ನನ್ ದೇವ್ರನೇ ಅನ್ಸುತ್ತೆ. ನಾವ್ ಹಂಗಂತ ತಪ್ಪು ತಿಳ್ಕೊಬೇಡಿ ಯೋಗೇಶ್. ಏನಪ್ಪ ನಿಜವಾಗ್ಲೂ ಅಣ್ಣ, ಆ ಹೆಣ್ಣನ್ನು ಕೇಳ್ರಿ ಬೇಕಾದ್ರೆ ಫೋನ್ ಮಾಡಿ. ಒಂದು ದಿನಾನು ಅವ್ರಿಗೆ ಅವ್ರು ಎಷ್ಟು ನೊಂದ್ಕಂತಾರ ಗೊತ್ತೇನ್ರಿ ಜಯರಾಜಣ್ಣ ಅವರು? ಅನ್ನ ಹಾಕಿದ್ ಮನೆಗೆ ನನ್ ಬಾಯಲ್ಲಿ ಹೇಳಕ್ಕೆ ನಾನು ಹೋಗಿದ್ದೆ, ಹೇಳ್ಬೇಡ್ದ. ನೋಡ್ರಿ, ಎಷ್ಟೋ ಮಕ್ಳಿಗೆ ಸ್ನಾನ ಮಾಡ್ತಾರೆ, ಬಟ್ಟೆ ಹಾಕ್ತಾರೆ, ವಯಸ್ಸಾಗಿರೋರು ಸೇವೆ ಮಾಡ್ತಾರೆ. ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರ್ತದೆ. ಅವ್ರ ಬಗ್ಗೆ ಅವ್ನು ಮಾತಾಡ್ತಾನೆ ಅಂದ್ರೆ ನನ್ಗೇನ ಅವತ್ ಸಿಕ್ಕಿದ್ರೆ ನಾನೇ ಹಾಕ್ಬಿಡ್ತಿದ್ದೆ 2. ತಾಯಿ ಬಗ್ಗೆ ಮಾತಾಡಕ್ ಯೋಗ್ಯತೆ ಇಲ್ದ್ರು ನನ್ ಮಗ ಇವನು. ಅಣ್ಣ ಕರ್ಕೊಂಡ್ ಬರೋದಣ್ಣ? ಕರ್ಕ ಬನ್ನಿ, ಇಲ್ಲಿ ಮಾತಾಡ್ತೀನಿ. ಇದು ಒಂದ್ಸತಿ ಹಾಕೊಂಡ್ಬಿಡ್ರಿ ಅವ್ನ. ಲೇಟೆಸ್ಟ್ ಬೇಕಾದ್ರೆ ಅಲ್ಲೇ ತೋರ್ಸ್ರಿ ಅವ್ನಿಗೆ. ಎಷ್ಟು ಲೇಟೆಸ್ಟ್? ಕರ್ಕ ಬನ್ನಿ. ದೇವರೊಳಗೆ ನನಗೆ ಅವಮಾನ ಆಗುತ್ತೆ ರೋಡಲ್ಲಿ. ಏನಪ್ಪಾ ನಾನು ದುಡ್ಡು ಏನು ಪ್ರಯೋಜನನೇ ಇಲ್ಲ, ಈ ತರ ಮಾನ ಮರ್ಯಾದೆ ತೆಗಿತಾನೆ ಅಂತ. ಎಷ್ಟು ಮಾತಾಡ್ತಾನೆ. ಬೆಳಗ್ಗೆ 5 ಗಂಟೆಗೆ 6 ಗಂಟೆಗೆ ಕುಡ್ಕೊಂಡ್ ಬರ್ತಾನೆ. ಕರ್ಕಬಮ್ಮ, ಇಲ್ಲಿ ಮಾತಾಡ್ತೀನಿ. ಅವನ ಜೊತೆಲಿ ಕರ್ಕಬ, ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಕರ್ಕ ಬನ್ನಿ ಇಲ್ಲಿ. ದೇವರಣಿಗೂ ಅನ್ನ ಹಾಕೋರ್ ಅವ್ರ ಮೇಲೆ ಅನ್ಬ್ಯಾಡ್ದು. ಮಾನ ಮರ್ಯಾದೆಯಿಂದ ಬದುಕು.